ಗೌರವ ಸಲ್ಲಿಸಿದಿರಿ. ಯಾಕೆ ಬಸವಣ್ಣವರಿಗೆ ಯಾಕೆ ಗೌರವ ಸಲ್ಲಿಸಿದ್ವಿ? ಬಸವಣ್ಣನವರು ಈ ನಾಡಿನ ಸಮಸ್ತ ಸಮಾನತೆಯ ದೊಡ್ಡ ಪ್ರಭುಗಳವರು. ಪ್ರಪಂಚ ಪ್ರಜಾಪ್ರಭುತ್ವದ ಅರ್ಥವೇ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅನೇಕ ದೇಶಗಳಲ್ಲಿ ಕಾನೂನುಗಳೇ ಇಲ್ಲದಂಥ ದೇಶದಲ್ಲಿ 770 ಜನರನ್ನ ಕೆಟ್ಟಿ ಅನುಭವ ಮಂಟಪದ ಮೂಲಕ ಸಂಸತ್ ರಚನೆ ಮಾಡಿ 950 ವರ್ಷಗಳ ಹಿಂದೆ ಪ್ರಜಾಪ್ರಭುತ್ವದ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ನಾಡಿದು. ಅದಕ್ಕಾಗಿ ಬಸವಣ್ಣನವರಿಗೆ ನಮನ ಸಲ್ಲಿಸಿ, ಬಸವಣ್ಣ ನಿನ್ನ ಹಾದಿ ನಮ್ಮದು. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರಿಗೂ ಸಮನಾಗಿ ಬದುಕುವ, ಮೇಲೂ ಕೀಳಿಲ್ಲದ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ನಿನ್ನ ದಾರಿ ಸರಿಯಾದ ದಾರಿ, ನಿನ್ನ ದಾರಿಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಪ್ರತಿಜ್ಞೆ ಮಾಡಿ ನಿಂದ ಮೆರವಣಿಗೆ ಬಂದಿದ್ದೀವಿ ಬಂಧುಗಳೇ. ಹೇಳಿದ್ರು ಈಗ IPC ಸೆಕ್ಷನ್ಗಳು ಮಾತಾಡ್ತಿರ್ತಾರೆ ಸರಳವಾಗಿ, ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ. ಅರೆ ಕಳ್ತನ ಮಾಡಬೇಡಪ್ಪ, ಅದನ್ನ IPC ಸೆಕ್ಷನ್ 378 ಅಂತ ಬರ್ಕೊಂಡ್ವಿ. ಕೊಲೆ ಮಾಡಬೇಡಪ್ಪ, IPC ಸೆಕ್ಷನ್ 302 ಅಂತ ಬರ್ಕೊಂಡ್ವಿ. ಸುಳ್ಳು ಹೇಳ್ಬೇಡಪ್ಪ, IPC ಸೆಕ್ಷನ್ 182 ಅಂತ ಬರ್ಕೊಂಡ್ವಿ. ಅಸಹ್ಯ ಪಡಬೇಡ, ಅಪಮಾನ ಮಾಡಬೇಡ, IPC ಸೆಕ್ಷನ್ 504. ಮಾನಹಾನಿ ಮಾಡಬೇಡ, IPC ಸೆಕ್ಷನ್ 499 500. ನಿಂದನೆ ಮಾಡಬೇಡ, IPC ಸೆಕ್ಷನ್ 3. ಅರೆ ಕಳಬೇಡ ಕೊಳಬೇಡ ಉಸಿಗೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಡಿಸಬೇಡ, ಎದುರು ಅಳಿಯಲು ಬೇಡ. ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ ಅಂತ ಹೇಳಿರ್ತಕ್ಕಂಥ ಶಿವಶರಣರ ನಾಡಿದು. ಪ್ರಪಂಚ ಇನ್ನು ಜ್ಞಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾನತೆ ಬಗ್ಗೆ ಕಣ್ಣು ತೆರೆಯುವ ಮುಂಚೆ ಈ ಕನ್ನಡ ನಾಡು ಜಾಗೃತಿಗೊಂಡಿದೆ. ಆ ಕಾರಣಕ್ಕಾಗಿಯೇ ಆ ಧಾರಿಯ ಪರಂಪರೆ ನಾವು ಮುಂದುವರಿಸಿದ್ವಿ. ಏನ್ ವಿಚಾರ ಈಗ? ಮತ ಪರಿಷ್ಕರಣೆ. ಹೌದು, 1949 ಇಸ್ವಿಯಲ್ಲಿ ನಾವು ಸಂವಿಧಾನವನ್ನು ಒಪ್ಪಿಕೊಂಡಾಗ RSSನ ಆರ್ಗನೈಸ್ ಪೇಪರ್ ಈ ಸಂವಿಧಾನವನ್ನು ಒಪ್ಪೋದಿಲ್ಲ. ಮನುಸ್ಮೃತಿಯೇ ನನ್ನ ಸಂವಿಧಾನ, ಭೇದ ಭಾವೇ ನಮ್ಮ ಸಂವಿಧಾನ, ಹೆಣ್ಮಕ್ಕಳನ್ನು ಕೀಳಾಗಿದೆ ನಮ್ಮ ಸಂವಿಧಾನ, ದಲಿತರನ್ನು ಮುಟ್ಟದೇ ಇರದೆ ನಮ್ಮ ಸಂವಿಧಾನ, ಅದು ನಮ್ಮ ಸಂವಿಧಾನ, ಈ ಸಂವಿಧಾನ ನಾವು ಒಪ್ಪಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಕೋಮುವಾದಿ ಶಕ್ತಿಗಳು ಎಂಥ ಸಂವಿಧಾನ ರೀ! ಅದ್ಭುತವಾದ್ದು ಗೊತ್ತಾ? ಈ ದೇಶ ಏನೇನದು? 9 ಧರ್ಮಗಳದು, 9 ಧರ್ಮಗಳು, 3000 ಜಾತಿಗಳು, ಉಪಜಾತಿಗಳು ಒಂದು 25,000, ಭಾಷೆ 121, ಮಾತೃಭಾಷೆ ಬೇರೆ 1956 ಮಾತೃಭಾಷೆಗಳು. ಅಂದ್ರೆ ಲಂಬಾಡಿ ಭಾಷೆ, ಅಲ್ಲೆಲ್ಲ ಗುಡ್ಗಾಡ್ ಭಾಷೆ, ಅದು ಅವರ ಮಾತೃಭಾಷೆ. ಅದರ ಜೊತೆಗೆ ಎಷ್ಟು ಮಜಾ ಅದಾವ, ದೇವರುಗಳು, ಎಷ್ಟು ಧರ್ಮಗಳದಾವ. ಅರೆ ನಮ್ಮ ಬಳ್ಳಾರಿ ದುರ್ಗಮ್ಮ ಕೋಳಿ ಕುರಿ ಕೇಳ್ತಾಳ್ರಿ, ಕನ್ಯಾಕ ಪರಮೇಶ್ವರಿ ಕೇಸರಿ ಬತ್ ಕೇಳ್ತಾಳ. ಒಂದು ದೇವ್ರ ಹಾಲು ಮೊಸರು ಕೇಳ್ತತಿ, ಒಂದು ದೇವ್ರ ಕಲ್ತಾವಡಿ ಅಂತ. ವಿಚಿತ್ರವಾದ ನಂಬಿಕೆಗಳು. ಇಂಥ ಬಲಿಷ್ಠವಾದ ಬಹುತ್ವದ ವಿವಿಧ ರೀತಿಯ ಬದುಕುವ ಜನರನ್ನ 77 ವರ್ಷ ಶಾಂತಿಯುತವಾಗಿ ನಾವು ನೀವು ಕುಂತು ಮಾತಾಡಲಿಕ್ಕೆ ಬಹಳ ಪ್ರಮುಖ ಕಾರಣ ಅಂದರೆ
ಭಾರತ ದೇಶದ ಸಂವಿಧಾನ. ಇಂಥ ಸಂವಿಧಾನ, ಎಂಥ ಸಂವಿಧಾನ ರೀ! ಒಬ್ಬ ಕುರಿ ಕಾಯುವ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಚಾ ಮಾರುವ ಒಬ್ಬ ಮನುಷ್ಯ, ರೈಲ್ವೆ ಸ್ಟೇಷನ್ನಲ್ಲಿ ಚಾ ಮಾರುವ ಮನುಷ್ಯ ಒಬ್ಬ ಪ್ರಧಾನಮಂತ್ರಿ ಆಗ್ತಾರೆ. ಅಂತ ಸಂವಿಧಾನ ಎಲ್ಲ ರೀತಿಯ ದೇಶದ ಜನರಿಗೆ ರಕ್ಷಣೆ ಕೊಟ್ಟಾಗ ಮತ ಪರಿಷ್ಕರಣೆ ಪ್ರತಿ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಕೇಂದ್ರದ ಚುನಾವಣಾ ಆಯೋಗ ಆ ಕೆಲಸವನ್ನು ಮಾಡಬೇಕು. ಮಾಡಿದಾಗ ಏನ್ ಮಾಡಬೇಕು? ಒಂದು, ಸತ್ತವರಿದ್ರೆ ಅವ್ರನ್ನ ಡಿಲೀಟ್ ಮಾಡಬೇಕು. 2, ಅವ್ರದ್ದು 2 ಕಡೆ 3 ಕಡೆ ಓಟ್ ಇದ್ರೆ ಒಂದು ಕಡೆ ಓಟ್ ಉಳಿಸಿ ಇನ್ನುಳಿದನ್ನ ಡಿಲೀಟ್ ಮಾಡಬೇಕು. 2. 3ನೇದು ಏನ್ ಮಾಡಬೇಕು? ಅವನು 18 ವರ್ಷ ಆಗಿದ್ರೆ ಅವನ ಮತ ಸೇರಿಸಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ. ಅವನು ಹುಚ್ಚಿಡಬಾರ್ದು ಅಷ್ಟೇ, ಹುಚ್ಚಿಡಿದಿರಬಾರ್ದು ಅಷ್ಟೇ. ಇಷ್ಟು ಸರಳವಾದ ವಿದೇಶದಂತ ಕಂಡು ಬಂದ್ರೆ ಪೊಲೀಸರ ಕೈ ಕೊಡಬೇಕು. ಸರಳ. ಇದು ಯಾವಾಗಲೂ ನಡೀತಿತ್ತು. 1 ಮ್ಯಾನ್ 1 ವೋಟ್ ನಮ್ಮ ಸಂವಿಧಾನ ಕೊಟ್ಟಿರೋದು. ಈ ರಾಷ್ಟ್ರಪತಿಗೆ ಒಂದೇ ಓಟು, ನನಗೆ ಒಂದೇ ಓಟು, ನಿನಗೆ ಒಂದೇ ಓಟ್. ಈ ಓಟನ್ನ ಕೊಡಬಾರ್ದು ಅಂತಕ್ಕಂಥ ಏನು ಕೋಮುವಾದಿ ಶಕ್ತಿಗಳಿದ್ರಲ್ಲ, ಈ ಕೆಲಸವನ್ನ ಪ್ರಾರಂಭ ಮಾಡಿದ್ರು. SIR, ವಿಶೇಷ ಮತ ಪರಿಷ್ಕರಣೆಯ ಕಾರ್ಯ. ಸಿಂಪಲ್. ಏನದು ವಿಶೇಷ? ವಿಶೇಷತೆಗೆ ಏನೈತಿ? ಭಾರಿ ಸಿಂಪಲ್ ಮಾಡ್ಯಾರ. ಯಾರ ಹೆಸರು ಸಾಫ್ಟ್ವೇರ್ ಮಾಡ್ಯಾರ, ಕೇಂದ್ರ ಚುನಾವಣೆ ಒಂದು ಸಾಫ್ಟ್ವೇರ್ ಮಾಡಿದ್ರು. ಆ ಸಾಫ್ಟ್ವೇರ್ ಮಾಡಿದ್ರೆ ನಾವು ಮನುಷ್ಯರು. ಅವರ ಹೆಸರಿನಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಮ್ಮಿ ಇದ್ರೆ ಆ ಸಾಫ್ಟ್ವೇರ್ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿದ್ರೆ ನಿನ್ನ ಓಟ್ ಹೋಯ್ತು, ಮ್ಯಾಪಿಂಗ್ನಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಅರೆ, ಅದೇಂಗ್ ಗೊತ್ತೈತಿ? ಬಹಳ ಸರಳವಾಗಿನೇ 6.5 ಕೋಟಿ ಜನರನ್ನ ಬರ್ತದಲ್ಲ, ಬಂದಾಯ್ತು. ಭಾರತದಲ್ಲಿ ಆಪತ್ತನ್ನ ತಂದುಬಿಟ್ರೆ ಆಲ್ರೆಡಿ 6.5 ಕೋಟಿ ಮತದಾರನ್ನ ಓಟ್ನಿಂದ ಡಿಲೀಟ್ ಮಾಡಿಕ್ಕಿದ್ದಾರೆ. ಏನೇನು ಕೊಡಬೇಕು ದಾಖಲೆ ಅಂತ ಹೇಳಿದ್ರು? ಹುಟ್ಟಿದ ದಿನಾಂಕ, ನಿನ್ನ ಪಾಸ್ಪೋರ್ಟ್ ಇದ್ರು ಕೊಡು, ಆಯ್ತು. ಎಲ್ಲ ದಾಖಲೆಗಳನ್ನ ಒದಗಿಸಿ 91 ಲಕ್ಷ ಜನರನ್ನ ಪಶ್ಚಿಮ ಬಂಗಾಳದಲ್ಲಿ ಓಟ್ ಡಿಲೀಟ್ ಮಾಡಿದ್ರು. ಆಗ 27 ಲಕ್ಷ ಜನ ದಾಖಲೆಗಳನ್ನ ಚುನಾವಣೆ ಆಯೋಗಕ್ಕೆ ಕೊಟ್ಟರು. ಓಟ್ ಕೊಡ್ಬೇಕಾ ಬೇಡ್ರಿ ಅವರಿಗೆ? ಓಟ್ ಕೊಡ್ಬೇಕಾ ಬೇಡ? ಕೊಡ್ಲಿಲ್ಲ. ಆಗ ಲಕ್ಷ ಲಕ್ಷ ಖರ್ಚು ಮಾಡಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದೆ. ಒಂದು 5 ನಿಮಿಷ ತಾಯಂದ್ರೆ ನಿಮ್ಮೆಲ್ಲ ಹೋಗ್ತಾ ಕಿತ್ಕೊಂಡು ಓಟು. ವಾಸ್ತವ 6.5 ಕೋಟಿ ಓಟ್ ತೆಗೆದ್ರಲ್ಲ, ಆ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಏನ್ ಮಾಡಬೇಕಾಗಿತ್ತು? ಇನ್ನು 19 ದಿನ ಚುನಾವಣೆ ಐತಿ, ನೀವೆಲ್ಲರೂ ಕೂಡ ಪರಿಶೀಲಿಸ್ತೀವಿ, ತುರ್ತಾಗಿ ಒಂದು 20 ಪೀಠ ಮಾಡ್ತೀವಿ, ಎಲ್ಲರನ್ನ ಪರಿಶೀಲಿಸಿ ನೀವು ಓಟ್ದಾರಾದ್ರೂ ಓಟ್ ಕೊಡ್ತೀವಿ, ಇಲ್ಲ ಇಲ್ಲ ಅನ್ಬೇಕಾಗಿತ್ತು. ಒಬ್ಬನೇ ಏಕಾದಿ ಪೀಠ ಸುಪ್ರೀಂ ಕೋರ್ಟ್ ಜಡ್ಜು 1317 ಜನರನ್ನ ಪರಿಶೀಲಿಸಿ ಓಟ್ ಹಾಕ್ಬೋದು ಅಂತ ಕೊಟ್ಟ. ಇನ್ನುಳಿದ 26 ಲಕ್ಷ ಜನ ಉಳ್ಕೊಂಡ್ರಲ್ಲ ಚಿಲ್ಡ್ರ, ಅವ್ರಿಗೆ ಹೇಳಿದ ಈ ಚುನಾವಣೆ ಓಟ್ ಹಾಕದ್ ಬಿಟ್ಬಿಡ್ಲಪ್ಪ, ಮುಂದಿನ ಚುನಾವಣೆ ಓಟ್ ಹಾಕ್ರಿ ಅಂತ ಹೇಳಿದ. ಆದ್ರಾಗ ಹೊಲ್ಬಿಡ್ಬೇಕಂತ ನಮ್ಮ ಜನ ಬಂದು ವಾಪಸ್ ಗೌರ್ಮೆಂಟ್ ಬಂತು. ಅಲ್ಲಿ ಮುಖ್ಯಮಂತ್ರಿ ಹೇಳೇಬಿಟ್ಟ, ನಿಮಗೆ ಯಾರ್ಯಾರು ಓಟ್ ಇಲ್ಲೋ ನಿಮಗೆ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಕೊಡೋದಿಲ್ಲ. ಅರೆ, ಈಗ ಗೊತ್ತಾತ್ ನೋಡ್ರಿ ಇವ್ರ ಕಥೆ. ಇವ್ರನ್ನ ಯಾಕೆ ತೆಗೆದಿವಿ ಅಂತ ಕೇಳಿದ್ರೆ, ವಿದೇಶಿಯರು ನುಸುಳ್ಕೋರು ಬಂದ್ಬಿಟ್ಟಾರ, ಬಾಂಗ್ಲಾದೇಶದಿಂದ ಬಂದಾರ, ಪಾಕಿಸ್ತಾನದಿಂದ ಬಂದಾರ, ಅದಕ್ಕಾಗಿ ಇದನ್ನು ಮಾಡಿದ್ವಿ. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಸಿಕ್ಕರ 6 ಜನ, ಅದರಲ್ಲಾಗಲೇ 3 ಜನ ಮರಣ ಹೊಂದಿದ್ರು, 3 ಜನ ಬದುಕಿದ್ರು. ಈ 3 ಜನ ಹಿಡಿಯಕ್ಕ
6.5 ಕೋಟಿ ಜನರನ್ನು ಒಂಟಿಗಾಲಿ ನಿಲ್ಲಿಸಿದ್ದು. ಅಷ್ಟು ಮಾತ್ರ ಅಲ್ಲ, ಇವರ ಉದ್ದೇಶ ಏನು? ನೆಕ್ಸ್ಟ್ ಕರ್ನಾಟಕ ಟಾರ್ಗೆಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ 1,14,00,000 ಮನೆಯಲ್ಲೇ ಕುಂತು BLಗಳು ಮ್ಯಾಪಿಂಗ್ ಮಾಡ್ಯಾರ, ಬಿಟ್ಟು ಹೋಗಿದವು. ಈಗ ಮತ್ತೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ನಾವು ಎದ್ದೇಳು ಕರ್ನಾಟಕ 72 ಪ್ರಗತಿಪರ ಸಂಘಟನೆಗಳನ್ನು ಒಕ್ಕೂಟ ಮಾಡಿದೆವು. 8 ತಿಂಗಳಿಂದ ಸುಮ್ಮನೆ ಕುಂತಿಲ್ಲ. ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದೀವಿ, ಬಿಹಾರಕ್ಕೆ ಹೋಗಿದ್ದೀವಿ, ಅಸ್ಸಾಂಗೆ ಹೋಗಿದ್ದೀವಿ, ತಮಿಳುನಾಡಿಗೆ ಹೋಗಿದ್ದೀವಿ, ಕೇರಳಕ್ಕೆ ಹೋಗಿದ್ದೀವಿ. ನಮ್ಮ ಕರ್ನಾಟಕದ ಮತದಾರನ ಉಳಿಸಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳೇನು ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ. ತಜ್ಞರಿದ್ದಾರೆ. ಇದನ್ನೇ ನಾವು ಕೇಳಿದ್ವಿ. ನಮ್ಮ ಓಟ್ ತೆಗೆದು ನಾಶ ಮಾಡ್ತದಾರಪ್ಪ, ಯಾರ್ಯಾರು ರಾಜಕೀಯ ಪಕ್ಷದಲ್ಲಿ ಬದುಕಿದ್ದೀರಿ, ಬೆಂಬಲ ಕೊಡ್ತೀರೇನಪ್ಪ ಅಂತೇಳಿ ಆ BJಪಿಯವ್ರನ್ನೂ ಕೇಳಿಬಿಟ್ವಿ. ಅವ್ರು ಹೇಳಿದ್ರು, ಇಲ್ಲ ಓಟ್ ತೆಗೆದೇ ಕರೆಕ್ಟು, ನಾವು ಬರಲ್ಲ ಅಂದರು. JDS ಕೇಳಿದ್ವಿ, ಇಲ್ಲ ನಮ್ದು ಸಮ್ಮಿಶ್ರ ಸರ್ಕಾರದ ನಾವು ಮಿನಿಸ್ಟರ್ ಆಗಿವಿ, ನಾವು ಬರಲ್ಲ ಅಂದರು. ಕಾಂಗ್ರೆಸ್ನ ಕೇಳಿದ್ವಿ, ಕಡ್ಡಾಯ ಬರ್ತೀವಿ ಅಂದ್ರು. ಬರ್ರಿಯಪ್ಪ ಅಂದ್ವಿ, ಬಂದ್ ಕುಂತಾರ. ಅಷ್ಟು ಮಾತ್ರ ಸಾಲದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾಗ ವಿಶೇಷವಾದ ಒಂದು ಕ್ಯಾಬಿನೆಟ್ ಸಭೆ ಮಾಡಿ ಹೆಂಗ ಕರ್ನಾಟಕದ ಮತದಾರನ ಉಳಿಸ್ಬೇಕು ಅಂತಕ್ಕಂಥ 4 ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ವಿ. ಗ್ಯಾರಂಟಿ ಕೊಟ್ಟಿರಲ್ಲ ನೀವು, ಹೆಂಗಾದ್ರು ಈಗ 5ನೇ ಗ್ಯಾರಂಟಿ ನಮಗೆ ಕೊಡ್ಬೇಕು. ಹೆಂಗದು? 5 ಮೇಲೆ 6ನೇ ಗ್ಯಾರಂಟಿ ಕೊಡ್ಬೇಕು. ಏನದು ಸುಲಭ? ಕರ್ನಾಟಕದ ಚುನಾವಣಾ ಆಯೋಗ ಐತಿ, ಆ ಆಯೋಗ ಯಾರ್ಯಾರ ಹೆಸರು ಹೆಚ್ಚು ಕಮ್ಮಿ ಆಗೈತೋ, ಅಕ್ಷರ ಬಿಟ್ಟೋಗ್ಯವೋ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೋ ಎಲ್ಲ ಸರ್ವೆ ಮಾಡಿ 30 ವರ್ಷ 40 ವರ್ಷ ಇಲ್ಲಿಯ ವಾಸಿಗಳಿವರು ಅಂತ ಪಂಚನಾಮೆ ಮಾಡಿ ನಮ್ಮನ್ನು ಖಾತ್ರಿ ಓಟ್ದಾರರು ಮಾಡಿ ಒಂದೊಂದು ID ಕಾರ್ಡನ್ನ ರಾಜ್ಯ ಸರ್ಕಾರ ಈ ಕರ್ನಾಟಕ ಚುನಾವಣೆಯಾಗಿಂದ ಕೊಡಿಸ್ಬೇಕು. ಇದು ಮಹಾನ್ ಗ್ಯಾರಂಟಿ. ಈ ಗ್ಯಾರಂಟಿ ನೀವು ಮಾಡಲೇಬೇಕು. ಇದನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಪ್ಪಿದ್ರು. ಸರ್ಕಾರದ ಒತ್ತಡಗಳು ಜಗ್ಗಿರ್ತಾವ ಅವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಬೋದು ತಕ್ಷಣ, ಸರ್ಕಾರಗಳು ಮಾಡಲ್ಲ, ನಾವು ಬಿಡಲ್ಲ ಅಂದ್ರೆ ಹೆಂಗ? ನಾವು ಯಾರೋ ಒಂದು 10 ಜನ 20 ಜನ ಹೋದ್ರೆ ಸರ್ಕಾರ ಮೈಟ್ ಮಾಡುತ್ತೇನೆ. ಅದಕ್ಕೆ ನಾವು ಆಲೋಚನೆ ಮಾಡಿದ್ವಿ, 30 ಜಿಲ್ಲೆಗಳಿಗೆ ಹೋಗ್ಬೇಕು. ನಮ್ಮ ಜನರಿಗೆ ಓಟು ಕತ್ತಂದ್ರೆ ಗೊತ್ತಿಲ್ಲ. ನಾ ಹಳ್ಳಿಗಳಿಗೆ ಹೇಳಿದ್ರಿ, ಓಟು ಕತ್ತ ಹೋಗ್ಲಿ ಬಿಡ್ರಿ. ಅವ್ರು ಯಾರ್ಯಾರ ಪಾಠ 500,000 ಕೊಡ್ತದ, ಅದು ಒಂದೇ ಕತ್ತಲ್ಲ, ಇನ್ನೇನಕತ್ತ ಅದರಿಂದ? ಅಲ್ಲಪ್ಪ, ಅದಲ್ಲ. ಇನ್ನು ಮೇಲೆ ನಿನ್ನ ನಾಶ ಮಾಡುವ, ನಿನ್ನ ಜೈಲಿಗೆ ಹಾಕುವ, ಇಲ್ಲ ನಿನ್ನ ಅರ್ಥಾಗಿಲ್ದಂಗ ಪರದೇಶಿ ಮಾಡ್ತಕ್ಕಂಥ ಕಾನೂನು ತಂದರು ಅಂದ ಮೇಲೆ ಹೌದಾ ಅಂತ ಶುರು ಮಾಡಿದ್ರು. ಅದಕ್ಕೆ ಜಾಗೃತಿ ಮಾಡೋಕ್ಕಾಗಿ 5 ಕಡೆಯಿಂದ ಜಾಥಾ ಮಾಡ್ತೀವಿ. 6 ಜಿಲ್ಲೆಗಳನ್ನ ಆರಿಸಿದ್ದೀವಿ. ಈಗ ನಾಳೆ ಒಂದು ಕೊಪ್ಪಳ ಜಿಲ್ಲೆ ಆದರೂ ನಮ್ಮ ಕೆಲಸ ಮುಗೀತು. ಇದು 5ನೇ ಜಿಲ್ಲೆ. 5 30 ಜಿಲ್ಲೆಗಳಿಗೆ ಸಂಚರಿಸಿ ಜನರನ್ನ ಜಾಗೃತಿ ಮಾಡಿ 20ನೇ ತಾರೀಕು ನಿಮಗೆ ಕರಪತ್ರ ಕೊಟ್ಟಿದ್ದೀನಿ. 4 ಪಾಯಿಂಟ್ ಅದಾವು. ರಾಜ್ಯ ಸರ್ಕಾರ ಮಾಡಬೇಕಾದ ಕರ್ತವ್ಯಗಳು ಏನಂತ ನಾನೇ ಮಾತಾಡೋದಲ್ಲ, ಇನ್ನು 1 2 3 ಮಾತಾಡಬೇಕಾಗುತ್ತೆ. ಅದನ್ನೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಆಲ್ರೆಡಿ. ನಾವು 20ನೇ ತಾರೀಕು ಒಂದು 50,000 ಜನ ಫ್ರೀಡಂ ಪಾರ್ಕಲ್ಲಿ ಸೇರಿ, ನೀವೆಲ್ಲ ಬರಬೇಕು, ಸೇರಿ ಮುಖ್ಯಮಂತ್ರಿನ ಕರೆಸಿ, ಮುಖ್ಯಮಂತ್ರಿ ಡೇಟು ಕೊಟ್ಟಿದ್ವಿ, ಒಪ್ಪಿದಾರ. ಬಂದು ಅಲ್ಲಿ ಬಂದ್ಮೇಲೆ ನಮ್ದು ಇಸ್ಕೊಂಡು ಸರ್ಕಾರ ಪರಿಶೀಲಿಸ್ತದೆ ಅಂತ ಹೇಳಿ ಹೋಗಿ ಬಿಡಲ್ಲ. ಯಾಕಂದ್ರೆ ನಾವು ಅಲ್ಲಿ ಈಗಲೇ ಕೊಟ್ಬಿಟ್ಟಿವಿ ನಮ್ಮನ್ನು ಹಾಕಿ ಏನಂತ. ನಿನ್ನ ಕ್ಯಾಬಿನೆಟ್ನ ಕುಂದಿರ್ತಿರೋ, ಪಕ್ಷದ ಏನು ಸಂಪೂರ್ಣ ಮೀಟಿಂಗ್ ಕರಿತಿರೋ, ಅಥವಾ ವಿಶೇಷ ಅಧಿವೇಶನ ಕರಿತಿರೋ, ಏನೇನು ಮಾಡ್ತಿರೋ ಮಾಡ್ಕೊಂಡು ಬರಬೇಕು. ಬಂದು ಕರ್ನಾಟಕದ ರಕ್ಷಣೆ, ಒಂದೇ ಒಂದು ಓಟ್, ಕರ್ನಾಟಕದ ಜನತೆ ನ್ಯಾಯಯುತವಾಗಿರ್ತಕ್ಕಂಥ ಓಟ್, ನಾನು ಹೋಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥದನ್ನ ಮುಖ್ಯಮಂತ್ರಿ ತಮ್ಮ ಸರ್ಕಾರದ ಬದ್ಧತೆಯನ್ನು ತೋರಿಸ್ಬೇಕು, ಜನರಿಗೆ ಭರವಸೆ ಮೂಡಿಸ್ಬೇಕು. ಈ ಮಹಾ ಗ್ಯಾರಂಟಿ ಮತ್ತು ಬದ್ಧತೆಯನ್ನು ತೋರಿಸಲಿಕ್ಕೆ
ಏನಿಲ್ಲಿ ಅಧ್ಯಕ್ಷರು ಬಂದಿದ್ದಾರೆ, ಪುರಸಭೆ ನಗರಸಭೆ ಅಧ್ಯಕ್ಷರು, ನಗರ ಪಾಲಿಕೆ, ಹಾಗೇನೆ ನಮ್ಮ ಕಾಂಗ್ರೆಸ್ ಅಲ್ಲಮ್ಮ ವೀರಭದ್ರಪ್ಪ ಅವರ ಮಗ ಬಂದಿದ್ದಾರೆ. ಅರೆ ಒಬ್ಬರ ಇಬ್ಬರ ಇಲ್ಲಿರ್ತಕ್ಕಂಥ ನಮ್ಮ ವಿಠಲ್ ಅವರು, ಕಾಮರೇಡ್ ವಿಠಲ್ ಅವರು ಅತ್ಯಂತ ಆತ್ಮೀಯ ಸ್ನೇಹಿತರು. ನಾವು ಬಳ್ಳಾರಿ ಜೈಲಿನಾಗೆಲ್ಲ ಇದ್ದಾಗ ಬಂದ ನಮಗೆ ಬಿಸ್ಕೆಟ್ ಕೊಟ್ಟು ಹೋಗ್ಯಾರ. ಈ ಸಮಗ್ರ ಈ ಕೆಲಸ ಮಾಡುವ ಅದಕ್ಕೆ ಇವತ್ತು ತಾರೀಕು ಎಷ್ಟು? ಇವತ್ತು 17 ಕೃಷ್ಣಪ್ಪ. 18ನೇ ತಾರೀಕಿಗೆ 19ನೇ ತಾರೀಕಿಗೆ ರೈಲು ಬುಕ್ ಮಾಡ್ಕೋಬೇಕು ನೀವೆಲ್ಲ. 20ನೇ ತಾರೀಕು ಫ್ರೀಡಂ ಪಾರ್ಕಿಗೆ ಬರ್ಬೇಕು. ಎಲ್ಲರೂ ನಮ್ಮ ಜೊತೆಗೆ ಇರ್ಬೇಕು. ಇರ್ತಿರಲ್ಲ ಸರ್? ಇರ್ಬೇಕು ಸರ್, ಬರಲೇಬೇಕು ಸರ್. ಯಾಕಂದ್ರೆ ಅದನ್ನ ಕೇಳ್ಕೊಳಕ ಹೇಳ್ಕೊಳಕ ನಿಮ್ಮನ್ನು ಕರ್ಕೊಂಡು ಹೋಗಕ ನಾವು ಬಂದರು. ಬರ್ರಿ, ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ. ಈ ಕಾಂಗ್ರೆಸ್ನವರು ಜಾಗೃತಿ ಆಗಿರೋದು ಒಳ್ಳೆ ಬೆಳವಣಿಗೆ, ಅದರ ಜವಾಬ್ದಾರಿ ಬಹಳ ದೊಡ್ಡದೈತಿ, ಬೇಜವಾಬ್ದಾರಿ ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ನಾವು ಕರ್ನಾಟಕದ ಜನ ರಕ್ಷಣೆ ಮಾಡಲಿಕ್ಕೆ ಈ ಯೋಜನೆ ಹಾಕಿದ್ದೀವಿ ಬಂಧುಗಳೇ. ಈ ಜಾಥಾ ಬಹಳ ಸಂಕಷ್ಟ ನಡೆಸಿದ್ವಿ ನಾವು. ದಿನಕ್ಕೆ 8,000 ರೂಪಾಯಿ ಖರ್ಚೈತಿ. 2 ವೆಹಿಕಲ್ಗೆ ಒಟ್ಟಿಗೆ ಬೇಕು. ನಮಗೇನು ಒಟ್ಟಿಗೆ ಯಾರು ಕೊಟ್ಬಿಡ್ತಾರೆ? ಇಡ್ಲಿ ಅನ್ನ ಸಾರು ಎಲ್ಲ ಸಿಕ್ಬಿಡ್ತದೆ. ಅವು ಗಾಡಿಗಳದವಲ್ಲ, ಬರ್ರ ಐತೆ. ಇವನು ಮೋದಿ 3 ಸರಿ ಏರಿಸ್ಬಿಟ್ಟಾನ ಡೀಸೆಲ್ ಪೆಟ್ರೋಲ್ ರೇಟ್. ಅವಕ್ಕೆ ಹಾಕ್ಸು, ಮುಂದೆ ಹೋಗ್ಬೇಕು. ಖರ್ಚೈತಿ. ನಮ್ಮ ಕಾರ್ಯಕರ್ತರು ಭಾಷಣ ಮಾಡ್ತಾ ಇರ್ರಿ, ಯಾರು ಸೈಲೆಂಟಾಗಿ. ನಮ್ಮ ಮುಖ್ಯವಾಗಿ ದುರ್ಗೇಶ್ವರು ಬರ್ತಾರೆ. ನಿಮ್ಮ ಕೈಲಿ ಏನಾಗತ್ತೆ ಅದನ್ನು ಸಹಾಯ ಮಾಡಿರಿ, ಮುಂದೆ ಹೋಗಿ ನಮಗೆ ಅನುಕೂಲ ಮಾಡಿರಿ. ನನಗೆ ಭಾಳ ಸಂತೋಷ ಆಯಿತು. ಬಳ್ಳಾರಿಯ ನಗರದ ಜನತೆ ಇಷ್ಟು ದೊಡ್ಡ ಜನ ಲೀಡರು, ಇಷ್ಟು ಪ್ರಜ್ಞಾವಂತರು, ನನಗಿಂತ ಹೆಚ್ಚು ಎಸ್ಐರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಮೇಧಾವಿಗಳು ನೀವೆಲ್ಲ ಸೇರಿ ಈ ಜಾಥಾಕ್ಕೆ, ಈ ವಿಚಾರಕ್ಕೆ, ನಮ್ಮ ಎಲ್ಲರ ಬದುಕಿನ ರಕ್ಷಣೆಗೆ ಏನು ಜವಾಬ್ದಾರಿಯಿಂದ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಎದ್ದೇಳು ಕರ್ನಾಟಕ ಈ ಜಾಥಾದ ಮುಖ್ಯಸ್ಥನಾಗಿ ನಿಮ್ಮೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಕೊಡ್ತೀನಿ. ನಮ್ಮ ತಾಯಂದ್ರು ಕೂಡ ಬಂದಿದ್ದೀರಿ, ಅವರಿಗೂ ಕೂಡ ವಿಶೇಷವಾದ ನಮಸ್ಕಾರಗಳು. ಇಷ್ಟೇಳಿ ನನ್ನ ಮಾತು ಸದ್ಯಕ್ಕೆ ವಿರಾಮ ಕೊಡ್ತೀನಿ. ನಮಸ್ಕಾರ.